ದುಡ್ಡು ಇಸ್ಕೊಂಬರೋಗ್ರಿ ಮಾವನ ಹತ್ರ ಹೋಗೋಣ, ದುಡ್ಡಿಲ್ವಲ್ಲ ಹಾಸ್ಪಿಟ್ಲಿಗೆ ಬೇಗ ಹೋಗೋಕ್ಕಾಗುತ್ತೆ. ನಾನು ಅದಕ್ಕೆ ಹೇಳ್ದೆ ವಿಜಿ, ಸ್ವಲ್ಪನಾದರೂ ಇಟ್ಕೊಳ್ಳೆ ಅಂತಂದರೆ ಕೇಳಲಿಲ್ಲ. ಹೋಗು ಇಸ್ಕೊಂಬರ್ತೀನಿ. ಕೇಳಿ ಅಪ್ಪ ಕೊಡಪ್ಪ ಹಿಂಗೆ ಹುಷಾರಿಲ್ಲ ಅಂತ ಕೇಳ್ತೀನಿ. ಹೇಳ್ರಿ, ಏನು ಮಾವ ಕೊಡುತ್ತೆ, ಇಲ್ಲ ಅನ್ನಲ್ಲ. ಹಾಸ್ಪಿಟ್ಲಿಗೆ ಒಂದು 50,000 ಇಸ್ಕೊಂಬ. ಪ್ರೈವೇಟಲ್ಲಿ ಹೋದ್ರೆ ಹೆಂಗಂದ್ರೆ ಒಂದು 25-30 ಸಾವಿರ ಬೇಕಾಗುತ್ತೆ. ಒಂದು 50,000 ಇಸ್ಕೊಬ. ಒಂದು 50,000 ದುಡ್ಡು ಬೇಕಣಪ್ಪ, ವಿಜಿಗೆ ಹಿಂಗೆ ಆಗ್ಬಿಟ್ಟೈತೆ, ಅದಕ್ಕೆ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿ ಇಸ್ಕೊಂಬರೋಗಿ ಹೋಗು. ಕೂತ್ಕೊಳ್ಳೋದಕ್ಕಾಗಲ್ಲ ನಿನಗೆ, ವಾಕ್ ಮಾಡ್ತಾ ಇರಬೇಕು. ಬಾ ಹೊರಗೇನೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡು. ಅಲ್ಲಿಗೇನೆ ಬರಬೇಡ, ಏನು ಮನೆ ಹತ್ರನೂ ಇಲ್ಲೇ ಓಡಾಡು ಹೊರಗೇನೆ. ಅಯ್ಯೋ ಪಾಪ ನೋಡೋಕ್ಕಾಗಲ್ಲ. ಬಾ ಹೋಗೋಣ, ಇಸ್ಕೊಂಬರ್ತೀನಿ. ಸಂತೋಷ ಉಲ್ಲಾಸ, ಸಂತೋಷ ಉಲ್ಲಾಸ. ಅಲ್ಲ ನೋಡಮ್ಮ, ಅವಳಿಗೆ ಎಂಥ ಕಾಯಿಲೆ ಬಂದೈತೆ. ಸುಮ್ಮನಿರು, ನಾವು ಹೋಗ್ಬಾರ್ದಿದ್ದು ನಿನ್ನ ಕಣ್ಣಿಂದ ನೋಡ್ಬೇಕಿಲ್ಲಿ. ಆ ಅಕ್ಕ ನೋಡಿದ್ರೆ ರೀತಕ್ಕ ಕೊಡಲ್ಲ ಅಂತ ಹೇಳ್ಕೊಳ್ತು ದುಡ್ಡ. ಅವಕ್ಕ ಸಹಾಯ ಮಾಡಲ್ಲ ಅಂತಿಂತವ್ರಿಗೆಲ್ಲ ನಮಗೂ ಸಹಾಯ ಮಾಡಲ್ಲ. ಯಾಕಂದ್ರೆ ನಾವಿಂದು ಮಾತಾಡಿಸ್ಕೊಂಡು ಅವಕ್ಕನ ಹತ್ರ ಚೆನ್ನಾಗಿದ್ದವರಲ್ಲ, ಅದಕ್ಕೆ ಅವಕ್ಕ ನಮಗೂ ಸಹಾಯ ಮಾಡಲ್ಲ. ಬಿಡು, ಇಲ್ಲೇ ನೋಡ್ಕೊಂಡು ಸುಮ್ಮನೆ ಚೆನ್ನಾಗಿರೋಣ. ಇನ್ನೇನು ಮಾಡೋಕ್ಕಾಗುತ್ತೆ, ನಿನ್ನ ಕೈಲಾದಷ್ಟು ಮಾಡು. ಹಿಂಗೆ ಬೇಕಂಗೆ ಮಾಡಿಕ್ಕು. ಈಗ ಹಿಂಗೆ ನೋಡಿ ಹಿಂಗೆ ಅಲ್ಲಿ ಇವಳಿಗೆ ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ತಿನ್ನೋಣ. ನಾವು ಹೋದ್ರೆ ಸುಮ್ಮನೆ ಈಗ ನಮ್ಮ ಅಪ್ಪ ಹೋಗೋವ್ರೆ, ದುಡ್ಕೊಂಡು ಬಂದೇ ಬರ್ತಾರೆ. ನಮ್ಮ ಅಪ್ಪ ನನಗೆ ಒಂದು ನಂಬಿಕೆ ಐತೆ, ಹೋಗೋದು ಬೇಡ ಮನೆ ಬಿಟ್ಟು. ಸುಮ್ಮನೆ ಯಾಕೆ ಹೋಗಬೇಕು, ಸುಮ್ಮನೆ ಹಂಗೆ ಅನ್ಬೇಡ ನೀನು ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿ. ಯಾಕೆ ನೋಡೋಣ ಅದೆಲ್ಲ ಏನಾಗುತ್ತೆ ಅಂತ ಹೇಳಿ. ಸುಮ್ಮನೆ ಇದ್ದು ಬಿಡೋಣ. ನನಗಂತೂ ತುಂಬ ಖುಷಿ ಆಗ್ತೈತೆ ಕಣೆ, ಇವಳಿಗೆ ಹಿಂಗೆ ಆಗಿರೋದಕ್ಕೆ ಸಿಂದು. ನನಗಂತೂ 2 ಕಣ್ಣಿಂದ ನೋಡೋದಕ್ಕೆ 2 ಕಣ್ಣು ಸಾಲದು ಕಣೆ. 2 ಕಣ್ಣು ನನಗೆ ಇನ್ನೂ 2 ಕಣ್ಣು ಎಕ್ಸ್ಟ್ರಾ ಇದ್ದಿದ್ರೆ ಇದನ್ನೆಲ್ಲ ನೋಡ್ತಿದ್ನಲ್ಲ ಅಂತ. ಅಲ್ಲ ಅವಳಿಗೆ ನೋಡಿ ಹಿಂಗಾಗ್ಬಿಟ್ಟೈತೆ, ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಹ್ಞೂನಮ್ಮ, ನೋಡು ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೆ ಅವಳು. ಅದು ಸಖತ್ ಕಷ್ಟ ನಮ್ಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಅವಳು ಸುಮ್ಮನೆ ಬಿಸಿ ನೀರು ಕುಡಿದ್ಬಿಟ್ಲು. ನಾನು ಬಿಸಿ ನೀರು ಕುಡಿಬೇಡ ಕಣೆ ಅಂತ ಹೇಳಿದ್ರು ಸುಮ್ಮನೆ ಕುಡಿದು ಬಿಡೋಳು. ಬಿಸಿ ನೀರು ಜಾಸ್ತಿ ಕುಡಿಬಾರ್ದು, ಯಾಕಂದರೆ ಅವಳು ಜಾಸ್ತಿ ಹೀಟಾಗ್ಬಿಟ್ಟೈತೆ. ಅವಳಿಗೆ ಹೀಟಿನ ಪದಾರ್ಥಗಳೆಲ್ಲ ಜಾಸ್ತಿ ತಿನ್ನೋಳ್ದಳಲ್ಲ, ಮುಂಚೆ ಎಲ್ಲೂ ಇದ್ದೈತೆ, ಅದಿವಾಗ ಜಾಸ್ತಿ ಓವರಾಗಿ ಆಗ್ಬಿಟ್ಟೈತೆ. ಆಗ ಇನ್ನೂ ಚೆನ್ನಾಗಿ ಆಗಬೇಕು, ಕುತ್ಕೋಬಾರ್ದು ಅವಳೆಲ್ಲೂ. ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ತೈತಲ್ಲ, ಹೇಳೋಕೆ ಮಾತೇ ಇಲ್ಲ, ಜುಮ್ ಜುಮ್ಮಯ್ಯ ಅಂತ ಓಡಾಡ್ಬೇಕು ಅವಳು. ನಮ್ಮ ಹಂಗೆ ಆಗೋದು, ಸುಮ್ಮನೆ. ಬಾ ನೋಡೋಣ ಹೊರಗೆ. ಅವಳು ಇಷ್ಟು ಅಯ್ಯೋ ಹಿಂಗೆ ಬಕ್ಕೊಂಡು ನಡೀತಾಳಲ್ಲಮ್ಮ. ಅದಷ್ಟು ನಾವು ಹೋಗುತ್ತಾ ಕಣೆ, ಅದು ಮತ್ತೆ ಅಲ್ಲ, ಅದು ಭಾಳ ಕಷ್ಟ. ಎಂಥರಿಗೆ ನೋಡಿದ್ರು ಅದೇ ಕಣೆ. ಅದಕ್ಕೆ ಮತ್ತೆ ಸ್ವಲ್ಪ ತಂಪಾದೆಲ್ಲ ತಿನ್ಕೊಂಡು ಚೆನ್ನಾಗಿರ್ಬೇಕು ಅನ್ನೋದು. ಯಾರಿಗೆ ನೋಡಿದ್ರು ಹೀಟಾಗ್ಬಿಟ್ಟು ಬರೀ ಪೈಲ್ಸ್ ರೋಗ ಅಂತಾರೆ. ಇನ್ಮೇಲೆ ಒಂದು ಬೇಗ ಇಸ್ಕೊಂಡು ಬನ್ನಿ, ಹಾಸ್ಪಿಟ್ಲಿಗೆ ಹೋಗೋಣ. ಸರಿ ಆಯ್ತು, ಇಸ್ಕೊಂಬರ್ತೀನಿ, ಸುಮ್ಮನಿರು. ಈ ಕಡೆ ಸೈಡಿ ನಿಂತ್ಕ ಕಾಣಿಸುತ್ತೆ, ಈ ಕಡೆ ನಿಂತ್ಕ ಅವಳಿಗೆ ಕಾಣಬಾರ್ದು. ಅಪ್ಪ ದೇವ್ರೆ, ಈ ಕಷ್ಟ ಯಾರಿಗೆ ಬೇಕಪ್ಪ. ಅಮ್ಮಮ್ಮ ಅಪ್ಪಪ್ಪ ಹೊರಡಕ್ಕಾಗಲ್ಲ. ಯಮ್ಮ ಯಪ್ಪ, ಸ್ಟ್ರೈಟಾಗಿ ನಡೆಯೋಕ್ಕೂ ಆಗಲ್ಲ. ಅಪ್ಪ ಯಪ್ಪ ದೇವ್ರೆ, ಈ ಕಷ್ಟ ಯಾರಿಗೂ ಬೇಡಪ್ಪ. ಏನಪ್ಪ ಇದೀಂಥ ಕಷ್ಟ ನನಗೆ ದೇವ್ರೆ. ಯಪ್ಪ, ನಾಳೆ ಬೇರೆ ಭಾನುವಾರ, ಇವತ್ತು ಹೋಗ್ಬೇಕು ಎಷ್ಟೊತ್ತಾದ್ರೂ. ಇವತ್ತು ಹೋಗ್ಬಿಟ್ರೆ ಆಪ್ರೇಷನ್ ಮಾಡಿಸ್ಕೋಬೋದು. ನಾಳೆ ಡಾಕ್ಟ್ರುಗಳು ಸಿಗ್ತಾರೋ ಇಲ್ವೋ, ನಾಳೆ ಹೋಗ್ರಿ ಭಾನುವಾರ ರಜಾ ಇರುತ್ತೆ ಅಂತ ಹೇಳಿದ್ರು. ಅಪ್ಪ ಅಲ್ಲೋಡಮ್ಮ ಹೆಂಗೆ ನಡೀತಾ ಇದ್ದಾಳೆ ನೋಡಮ್ಮ. ಅಪ್ಪ ದೇವ್ರೆ, ಇಂಥ ಕಷ್ಟ ಇಂಥ ಬಂಧನ ಯಾರಿಗೂ ಕೊಡಬೇಡಪ್ಪ. ಅಯ್ಯೋ ಅಪ್ಪ ಅಂತ ಇರೋದು ಯಾರಿಗೂ ಕೇಳಿಸ್ತಾ ಇಲ್ಲ. ಅಪ್ಪ, ಯಾರನ್ನ ನೋಡಿದ್ರೆ ಹುಡುಗಿಗೆ ಏನಾಗೈತಪ್ಪ, ಹಿಂಗೆ ಬಕ್ಕೊಂಡು ನಡೀತೈತೆ ಅಂತ. ಕೈ ಕಾಲು ಬೇರೆ ಅಂಥದ್ರಲ್ಲಿ ಇದು ಬೇರೆ. ಅಯ್ಯೋ ಬಗ್ದಂಗೆ ಆಗುತ್ತೆ. ಯಪ್ಪ, ಈ ಪೈಲ್ಸ್ ರೋಗ ಯಾರಿಗೂ ಬರಬಾರ್ದಪ್ಪ. ಇದು ಎಂಥದಪ್ಪ ಇದು. ನಾನು ಅವಾಗ ಹೇಳಿ ಒಳ್ಳೆ ಅದೊಂದು ಸ್ವಲ್ಪ ನನಗೆ ಕಾಣಿಸ್ಕೊಂಡಾಗಲೇ ಆಪ್ರೇಷನ್ ಮಾಡಿಸ್ಕೊಂಡಿದ್ರೆ ಇಷ್ಟು ನೋವು ಆಗ್ತಿರಲಿಲ್ಲ. ಇವಾಗ ಬೇರೆ ಜಾಸ್ತಿ ನೋವಾಗುತ್ತೆ ಅಂತ ಹೇಳೋರೆ. ಯಾಕಂದರೆ ಜಾಸ್ತಿ ಅದು ದುರ್ಮಾಂಸ ಬೆಳೆದು ಬಿಟ್ಟಿದೆ ಅಂತೆ. ಜಾಸ್ತಿ ಆಗಿದೆ ಅಂತ ಹೇಳೋರು ಡಾಕ್ಟ್ರು. ನೀವೊಂದು ಕಡೆಗೆ ಪಾಯ. ಅಯ್ಯೋ ಏನಪ್ಪ ಇದು ಪರೀಕ್ಷೆ, ನನ್ನ ಯಾಕಪ್ಪ ಇಷ್ಟೊಂದು ಪರೀಕ್ಷೆ ಮಾಡ್ತೀಯಾ? ಉಳ್ಳವ್ರಿಗೆ ಕಾಲನೇ ಇಲ್ವಾ? ನಾನು ಏನಪ್ಪ ಅನ್ಯಾಯ ಮಾಡಿದ್ದೀನಿ ದೇವ್ರೆ, ನನಗೇನಕ್ಕೆ ಹಿಂಗೆ ಮೇಲೆ ನೀನು ಪರೀಕ್ಷೆ ಮಾಡ್ತಾ ಇದೆಯಾ? ನನಗಿಂಥ ಬಂಧನ ಮಾತ್ರ ಕೊಡಬೇಡಪ್ಪ, ಇಂಥದ್ದು ಮಾತ್ರ ಕೊಡಬೇಡಪ್ಪ ನನಗೆ. ಒಂದು 5 ನಿಮಿಷ ಅಲ್ಲಿ ಯಾರೋ ಕಟ್ಟೆ ಹಾಕಿದ್ರಲ್ಲಿ ಕೂತ್ಕೊತೀನಿ ಹೋಗಿ.
ಅಯ್ಯೋ ಅಪ್ಪಪ್ಪಪ್ಪ, ಇದು ಮಾತ್ರ ಯಾರು ಅನುಭವಿಸ್ತಾರಪ್ಪ ಈ ಕಷ್ಟನ. ಏ ಅಪ್ಪ ಐತೋ ಇಲ್ವೋ ಮನೆ ತಗೆ ಪಾಪ ಅವಳ ಕಷ್ಟ ನೋಡೋಕ್ಕಾಗ್ತಿಲ್ಲ. ಒಂದು 50,000ನಾದರೂ ಬೇಕು. ನಾನು ಹೇಳ್ದೆ ಇಕ್ಕಳಮ್ಮ ಅಂದ್ರೆ ನಮ್ಮ ಅಪ್ಪ ಎಂಥವ್ರು ಅಂತ ನನಗೆ ಗೊತ್ತು. ಇವಾಗ ಏನು ಅಂಬುತ್ತೋ ಏನೋ. ಒಳಕ್ಕೆ ಹೋಗೋದು ಬೇಡ, ಇಲ್ಲೇ ನಿಂತ್ಕೊಂಡು ಕೇಳ್ತೀನಿ. ಯಾಕೆ ಬೇಕು ಒಳಕ್ಕೆ ಹೋದ್ರೆ ಈ ಸುಗುಣ ಬೇರೆ. ಅಪ್ಪ ಅಪ್ಪ ಅಮ್ಮ ಅಪ್ಪ ಇಲ್ವಾ? ಐತ್ ಕಣಪ್ಪ, ಯಾಕೆ? ಬಾ ಒಳಕ್ಕೆ. ಬಿಡ ಮತ್ತೆ ಇಲ್ಲೇ ನಿನ್ನ ಕಂಪ್ನಿ ಹಾಕ್ಬೇಕು. ಸುಗುಣ ಏನು ಮಾಡ್ತಾಳೋ ಏನೋ, ಯಾಕೆ ಬೈತಾಳೆ ತಿರ್ಗ. ಇದ್ರೆ ಕರಿಯಮ್ಮ ಅಪ್ಪನ. ಏನಪ್ಪ ಯೋಯ್ ಬಾ ಇಲ್ಲಿ, ಯಾಕ ವರ್ಸ್ ಬಂದವನಿ? ವಿಜಿಗೆ ಸೇನಕ್ಕಿಲ್ಲ ಕಣಮ್ಮ. ಹೌದೇನ್ ಪಾಪ, ಯಾಕೆ ಏನಾಯ್ತು? ಯಾಕೋ ನೆನ್ನೆ ಸಿದ್ದಕ್ಕಿದ್ದಂಗೆನೆ ಯಾಕೋ ಅವಳಿಗೆ ಹಗ್ಲೆಲ್ಲನ ಲೂಸ್ ಮೋಷನ್ ಆಯ್ತಾ. ಹಂಗೆ ಆಗ್ತಿದ್ದಂಗೆನೆ ಈ ಹಾಸ್ಪಿಟ್ಲಿಗೆ ಹೋದ್ವಿ. ಸಖತ್ತು ಜಾಸ್ತಿ ಆಗ್ಬಿಡ್ತು, ತಳ್ಕೊಂಬಕ್ಕಾಗಲ್ಲ, ಸುಸ್ತಾಗುತ್ತೆ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಅಲ್ಲಿ ಬಾಟ್ಲಿ ಎಲ್ಲ ಹಾಕಿದ್ರು. ಇವಾಗ ಜಾಸ್ತಿ ಅವಳು ಈಟಿಂದೆಲ್ಲ ತಿಂದು ತಿಂದು ಇವಾಗ ಪೈಲ್ಸ್ ಆಗೈತೆ. ಪೊಲೀಸ್ ಜಾಸ್ತಿ ಇವಾಗ ಓವರಾಗಿ ಆಗ್ಬಿಟ್ಟೈತೆ. ಜಾಸ್ತಿ ಅದು ಏನೋ ಒಂಥರ ಓವರಾಗಿ ಆಗ್ಬಿಟ್ಟೈತೆ ಅಂತ ಹೇಳಿದ್ರು. ಅದಕ್ಕೆ ಆಪ್ರೇಷನ್ ಮಾಡಬೇಕಂತೆ. ಅದಕ್ಕೋಸ್ಕರ ತುಂಬ ನೋವು ಅಂತ ಇದ್ದಾಳೆ. ಅವಳು ಮುಂಚೆಗೇನೆ ಸ್ವಲ್ಪ ಆಗ್ತಿತ್ತಂತೆ ಹಂಗೆ. ಅವಳು ಹೇಳಿಲ್ಲ, ನಾಚಿಕೆ ಇಕ್ಕೊಂಡು ಡಾಕ್ಟ್ರು ಬೈದಿದ್ರು. ಥೂ ಮಂಗಮ್ಮ, ಹೇಳ್ಬೇಕು ತಾನೇ ಅವಳು. ಅಯ್ಯೋ ಮುಂಚೆಗೆ ಹೇಳ್ಬೇಕಾಗಿತ್ತು ಅವಳು. ಅಯ್ಯೋ ಅಂಥವೆಲ್ಲ ನಾಚಿಕೆ ಬಿಡ್ತು ಪಾಪ, ಅಂಥವೆಲ್ಲ ತೋರಿಸ್ಕೋಬೇಕು ಮಸ್ತಾಗಿ. ಅಂಥವೆಲ್ಲನ ಇವ್ರು ಯಾರೇನ ಎಲ್ಲ ಆಪ್ರೇಷನ್ ಮಾಡಿಸಿ ಬಂದಾರಿ. ಎಲ್ಲ ಮಸ್ತಾಗಿ ಮಾಡಿಸ್ಕೊಂಡವ್ರು ಕಣಮ್ಮ. ಎಲ್ಲರೂ ಮಸ್ತಾಗಿ ಮಾಡಿಸ್ಕೊಂಡವ್ರು ಕಣಪ್ಪ. ಹೇಳೇ ಇಲ್ಲ ನೋಡು. ನಮ್ಮ ರಮೇಶಪ್ಪ ಮಾಡಿಸ್ಕೊಂಡಿದ್ದ, ಇವಳು ನಮ್ಮ ಕೋಮ್ಲನು ಮಾಡಿಸ್ಕೊಂಡ್ಲು ಮೊನ್ನೆ. ಅವಳಿಗೂ ಹಂಗೆ ಆಗೋದು. ಎಂಥರ್ಗು ಈಗ ಇದೊಂದು ಹೆಚ್ಚು ಬಿಟ್ಟೈತೆ ಹೋಗತ್ಲಾಗೆ. ಅಲ್ಲ ಹೇಳ್ಬೇಕಿಲ್ಲ ಹುಡುಗಿ. ಅಯ್ಯೋ ಯಾಕಪ್ಪ? ಅಪ್ಪ ವಿಜಿಗೆ ಪೈಲ್ಸ್ ಆಗ್ಬಿಟ್ಟೈತೆ, ಆಪ್ರೇಷನ್ಗೆ ಹೋಗ್ಬೇಕು. ಅದಕ್ಕೆ ದುಡ್ಡು ಬೇಕಾಗಿತ್ತು, ದುಡ್ಡು ಇಸ್ಕೊಂಬ ಒಂದು 50,000 ಅಂತ ಹೇಳಿದ್ಲು. ಅಯ್ಯೋ ದುಡ್ಡೇ ಇಲ್ವಲ್ಲಪ್ಪ, ಎಲ್ಲ ದುಡ್ಡು ಖಾಲಿ ಆಗ್ಬಿಟ್ಟೈತೆ. ನಾನು ಯಾರ್ಯಾರಿಗೀಗ ಅದು ಅಲ್ಲಿ ಒಂದು ಬೋರ್ಗಳೆಲ್ಲನ ಇವ್ನು ಬಂಡಿಂಗ್ ಹಾಕ್ಸಿದ್ನಲ್ಲ, ಅವೆಲ್ಲ ಪೇಲಾಗಿದ್ವಲ್ಲ, ಅದ್ರಾಗೆಲ್ಲ ನೀರು ಬರ್ತಾ ಇದ್ದಾವೆ ಪಾಪ. ಅದಕ್ಕೆಲ್ಲ ಮೋಟ್ರ್ ತಂದು ಬಿಡೋಣ ಅಂತ ಎಲ್ಲ ದುಡ್ಡು ಕಟ್ಟು ಬಂದಿದ್ದೀನಿ. ದುಡ್ಡೇ ಇಲ್ಲ ಹೋಗತ್ಲಾಗ, ಹಂಗಾಗೈತಿ. ಯಾವ್ದಾರು ನೋಡಿ ತಗೊಂಡು ಇಸ್ಕೊಂಡು ಹೋಗ್ರಪ್ಪ, ಯಾರು ತಗೊಂಡಂತೀರ ಕೊಡೋಕ್ಕಾಗುತ್ತೆ. ಅಲ್ಲೇ ವಿಜಿ ಕೊಟ್ಟಿರೋ ದುಡ್ಡು ನಿನ್ನ ಕೈ ಕೊಟ್ಟಿದ್ಲಲ್ಲಪ್ಪ, ಅದನ್ನು ಕೊಡು, ಅದ್ರಾಗ ಕೊಡಪ್ಪ, ನಿಂದೇನು ಕೊಡಬೇಡ. ಹೋಗ್ಲೇಬೇಕಂತ ಅವ್ರ ಆಸ್ಪತ್ರೆಗೆ ಕೊಡು ಇದ್ರೆ ಹೆಂಗೆ ಮತ್ತೆ ನಿಮ್ಮ ಅಪ್ಪನ ಕೈಗೆ ದುಡ್ಡು ಬಂದುಬಿಟ್ರೆ ಇಸ್ಕೊಂಬದು ಭಾಳ ಕಷ್ಟ ಐತೆ ತಿರ್ಗಿ ವಾಪಸ್ ಪಾಪ. ಅದಕ್ಕೆ ಮತ್ತೆ ಕೊಡೋಕೋಗ್ಬಾರ್ದು ವೈಯಿಗೆ. ಸುಮ್ಮನಿರತ್ತ. ಇಲ್ಲ ಕಣಪ್ಪ, ದುಡ್ಡು ಇಲ್ವೇ ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟೈತಿ. ಇನ್ನ ಬೇಕಿನ್ನ ಇದ್ರಿ. ದುಡ್ಡೇ ಇಲ್ಲ. ಈಗ ಅಪ್ಪ ನೋಡಲ್ಲಿ, ಅಪ್ಪ ಅವಳು ಕೊಟ್ಟಿರೋ ದುಡ್ಡು ಕೊಡಪ್ಪ ಅಂದ್ರೆ ಅಲ್ಲೆಡು. ನಮ್ಮಪ್ಪ ಹೆಂಗೆ ಮತ್ತೆ ಹೇಳಿ, ನಮ್ಮ ಅಪ್ಪನ ಬುದ್ಧಿ ಗೊತ್ತಾ, ಅದಕ್ಕೆ ನಾನು ಕೊಡಬೇಡ ಅಂತ ಹೇಳಿದ್ದು ಅವಳಿಗೆ. ಬಿಡು ಪಾಪನ, ಎಲ್ಲ ನಾನು ಹೇಳಿ ಇಸ್ಕೊಬತ್ತೀನಿ, ಹೋಗು ನೀನು. ಅಲ್ಲ ಆಸ್ಪತ್ರೆಗೆ ಹೋಗ್ಬೇಕು, ಅವಳು ನೋವು ಅಂತ ಅಳ್ತಾ ಇದ್ದಾಳೆ. ಹಾಸ್ಪಿಟ್ಲಿಗೆ ಹೋಗ್ಬೇಕು, ದುಡ್ಡು ಕೊಡು ಅಂದ್ರೆ ಇಲ್ಲ ಅಂತೆಲ್ಲ ಇಸ್ಕೊಂಡಿದ್ದಪ್ಪ ನೀನು. ಅದಕ್ಕೆ ಮತ್ತೆ ನಾನು ಹೇಳ್ದೆ ಅವಳಿಗೆ, ನಿನ್ನ ಬುದ್ಧಿ ಗೊತ್ತು ನನಗೆ, ನೀನು ಎಂಥವನು ಅಂತ. ಎಲ್ಲ ಹೋಗಲ್ಲ, ದುಡ್ಡು ಇರೋದು ಏನು ತಂದು ಕೊಡೋಣಲ್ಲ. ದುಡ್ಡು ಇಲ್ಲ ಕಣ ಇವಾಗ. ಸುಮ್ಮನೆ ಹೋಗಲ್ಲ, ದುಡ್ಡಿಲ್ಲ, ಹೋಗೋದೆಲ್ಲ ಗೊತ್ತಾಗುತ್ತೆ. ಹೋಗಲ್ಲ ಸುಮ್ಮನೆ. ಅದು ಹೆಂಗೆ ಏನು ನಮ್ಮಪ್ಪ ಏನು ಹಿಂಗೆ ಮಾಡ್ದಂತ ನೀನು ಎಲ್ಲ ಗೊತ್ತಾಗುತ್ತೆ. ಹೋಗಲ್ಲ ಸುಮ್ಮನೆ. ಹೋಗವು, ಸುಮ್ಮನೆ ಮಾತಾಡಬೇಡ, ಹೋಗೋ, ನನ್ನ ಮಕ್ಕ ನೋಡಬೇಡ ನೀನು. ಹೋಗಲ್ಲ ಸುಮ್ಮನೆ. ಎಲ್ಲ ಗೊತ್ತು ನಿನ್ನ ವಿಷಯ. ಅವಳು ಹೋಗಿ ಇವಾಗ ಸರಿಯಾಗಿ ಬೈತೀನಿ ತಡಿ. ನಾನು ಇನ್ನು ಯಾಕೆ ಕೊಟ್ಟೇನು ದುಡ್ಡ? ನಾನು ಕೊಡೋ ಅಂಥ ಮನುಷ್ಯ ನಾನು, ನಿಮಗೆ ಗೊತ್ತಲ್ಲ ನನ್ನ ಕೈಗೆ ದುಡ್ಡು ಬಂದೈತೆ ಅಂದರೆ ಹೆಂಗೆ ಅಂತ. ನಾನು ಕೊಡೋದಿಲ್ಲ. ಅಷ್ಟೊಂದು ಜಂಬ ಪಟ್ಟು ದುಡ್ಡು ಅಂತ ಹೇಳಿ ದುಡ್ಡಿಂದಲೇ ಎಲ್ಲ ಅಂತ ಆಡ್ತಿದ್ದವರು ಇವಾಗ ಗೊತ್ತಾಗಲಿ ಅವ್ರಿಗೆ. ದುಡ್ಡಿಲ್ಲ ಅಂದ್ರೂ ಏನೂ ಮಾಡೋಕ್ಕಾಗಲ್ಲ. ದುಡ್ಡಿಂದನೇ ಎಲ್ಲ ಅಂತಲೂ, ದುಡ್ಡಿಂದಲೇ ಎಲ್ಲ ಕೆಲಸ ಆಗುತ್ತೆ ಅನ್ನೋದನ್ನು ಮರ್ತು ಬಿಡ್ಬೇಕು ಅವರು. ದುಡ್ಡಿಲ್ದಲೂ ಜೀವನ ಅಲ್ಲ, ದುಡ್ಡೇ ಜೀವನ ಅಲ್ಲ, ಅದು ಗೊತ್ತಾಗ್ಬೇಕ್ತಿರೋ ಮೇಯ್ನ್ ಅವ್ರಿಗೆ. ಕೊಡಲ್ಲ ನಾನು. ನೋಡೋಣ ಅದೇ ಇವನು ಭಾಳ ತಾರಾಡಿಸ್ಬೇಕು ಇವನು ವರ್ಷನು. ಹೇಳತ್ಲಾಗೆ ಆ ಅಮ್ಮ ಎಂಥ ಬುದ್ಧಿ. ನನಗಂತೂ ತುಂಬ ಸಿಟ್ಟು. ಹೆಂಗೋ ಇಸ್ಕೊಂಡತ್ತು, ಒಳ್ಳೆ ಕೆಲಸಕ್ಕೆ ಹಾಕಿಬಿಟ್ಟೆ. ಇನ್ನು ಯಾವಾಗಾನ ಗೊತ್ತಾಗಲಿಲ್ಲ, ನಾನು ತಲೆ ಕೆಡಿಸಿ ಹೋಗಲ್ಲ. ಅದು ಹೊಲದ್ದೆಲ್ಲ ವಿಚಾರಿಸ್ದೆ, ಅದು ಬರಲ್ವಂತೆ, ಎಲ್ಲ ಹೆಣ್ಮಗಳು ಸೈನ್ ಆಗಿಲ್ವಂತೆ, ಅದು ಬರೋಲ್ಲ ಅಂತ ಹೇಳಿರು. ಅದನ್ನ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲಿ ಇನ್ನು ಸ್ಕೂಲ್ ಒಂದು ಆಗೈತೆ. ನಾನು ನನ್ನ ಗೌರ್ಮೆಂಟ್ ಕಡೆಯಿಂದ ಕೇಳಿ ಗೌರ್ಮೆಂಟ್ ಆಸ್ಪತ್ರೆ ಒಂದು ಕಟ್ಟಿಸ್ಕೋಬೇಕಷ್ಟೇ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.